ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಸಿಂಪಲ್ ಆಗಿರೋ ಬಿಸಿಯಾಗಿರೋ ಬೆಳಗ್ಗೆ ತಿಂಡಿ, ರುಚಿಕರ, ಆರೋಗ್ಯಕರ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಅಕ್ಕಿ ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. ಇಷ್ಟ ಇದ್ದರೆ ಅಕ್ಕಿನ ಹಿಂದಿನ ದಿನ ರಾತ್ರಿ ಕೂಡ ನೆನೆ ಹಾಕ್ಕೋಬೋದು. ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ. ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ. ಮುಚ್ಚಳನ ಮುಚ್ಚಿ ದೋಸೆ ಹಿಟ್ಟು ಹದದಲ್ಲಿ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಚೂರುಗಳು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಸ್ವಲ್ಪ ತುರಿದಿಟ್ಕೊಂಡಿರೋ ಹಸಿ ಶುಂಠಿ. ರುಬ್ಬಿದ ಮೇಲೆ ಬೇಕಾದರೆ ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡ್ಬೋದು, ಅಥವಾ ಇಲ್ಲ ತಕ್ಷಣವೇ ಮಾಡ್ಕೋಬೋದು. ಇದನ್ನು ಪ್ಲೇಟ್ಗೆ ಎಣ್ಣೆನ ಸವರಿ ಅರ್ಧ ಸೌಟಷ್ಟು ಹಾಕ್ಕೋಬೇಕು. ದಪ್ಪ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ, ತೆಳುವಾಗಿರಲಿ. ತಟ್ಟೆಗೆ ಎಣ್ಣೆ ಹಚ್ಚೋದು ತುಂಬಾ ಮುಖ್ಯ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ದೊಡ್ಡದಾಗಿರೋ ಬಾಣಲೆಯಲ್ಲಿ ಸ್ಟ್ಯಾಂಡ್ ಹಾಕಿ ನೀರನ್ನ ಕಾಯಕ್ಕಿಟ್ಕೊಂಡಿದ್ದೆ. ನೀರು ಚೆನ್ನಾಗಿ ಕಾದಿದೆ. ಈ ರೀತಿಯಾಗಿ ಸ್ಟ್ಯಾಂಡ್ ಮೇಲೆ ಇಟ್ಟು ಅದರ ಮೇಲೆ ಮುಚ್ಚಳನ ಮುಚ್ಚಿ ಎರಡೂ ಬದಿಯಲ್ಲಿ ಒಂದೊಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೀರು ಚೆನ್ನಾಗಿ ಕುದೀತಾ ಇದೆ ಹಬೆಯಲ್ಲಿ. ಆಮೇಲೆ ತೆಳುವಾಗಿ ಕೂಡ ಹಾಕ್ಕೊಂಡಿರೋದ್ರಿಂದ ಒಂದೊಂದು ನಿಮಿಷ ಅಥವಾ ಸ್ವಲ್ಪ ನೋಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ಬೆಂದ ಮೇಲೆ ತೆಗಿಬೋದು. ಇದಾಗಿದೆ. ಸೈಡಲ್ಲಿ ಈ ರೀತಿಯಾಗಿ ಚಾಕುವಿಂದ ಓಪನ್ ಮಾಡಿಕೊಂಡ್ರೆ ಇದೇನು ತಟ್ಟೆಗೇನು ಅಂಟ್ಕೊಳ್ಳಲ್ಲ, ಕ್ಲೀನಾಗಿ ಬಂದುಬಿಡತ್ತೆ. ಅಥವಾ ಒಂದೊಂದ್ಸಲ ಕಿತ್ತೋದ್ರೂ ಕೂಡ ಪರವಾಗಿಲ್ಲ, ಹೇಗೆ ತಿನ್ನೋದೇ ಇದೆ. ಫಸ್ಟ್ ಟೈಮ್ ಮಾಡ್ಕೊಳ್ಳೋವಾಗ ತೆಗೀಲಿಕ್ಕೆ ಕಷ್ಟ ಆಗಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ, ರುಚಿಕರ, ಆರೋಗ್ಯಕರ ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ರೆಸಿಪಿ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.